ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಅಜಿತ್, ದಕ್ಷಿಣ ಕನ್ನಡ ಜಿಲ್ಲಾ ಪುತ್ತೂರು ವರದಿಗಾರ. ಕಳೆದ ಒಂದು ತಿಂಗಳಿಂದೀಚೆಗೆ ಪುತ್ತೂರು ನಗರಸಭೆಯ ಕಚೇರಿಯ ಮುಂಭಾಗದಲ್ಲಿ 2 ಕೋಣಗಳು ಎಲ್ಲರ ಗಮನ ಸೆಳೆತಾ ಇದೆ. ಅಂದಹಾಗೆ ಸರ್ಕಾರಿ ಕಚೇರಿಗೂ ಕಂಬಳದ ಕೋಣಗಳಿಗೂ ಏನು ಸಂಬಂಧ ಎನ್ನುವ ಕುತೂಹಲ ಇರುವ ಜನ ನೀವು ನಮ್ಮ ಸಂಪೂರ್ಣ ವರದಿಯನ್ನು ವೀಕ್ಷಿಸುವ ಮೊದಲು ನಮ್ಮ ನ್ಯೂಸ್ 18 ಫೇಸ್ಬುಕ್ ಖಾತೆ, ಇನ್ಸ್ಟಾಗ್ರಾಮ್ ಖಾತೆ ಮತ್ತು ಯೂಟ್ಯೂಬ್ ಖಾತೆಯನ್ನು ಫಾಲೋ ಮಾಡಿ ಎನ್ನುತ್ತಾ, ಕಳೆದ ಒಂದು ತಿಂಗಳಿಂದೀಚೆಗೆ ಪುತ್ತೂರು ನಗರಸಭಾ ಕಚೇರಿಯ ಮುಂಭಾಗದಲ್ಲಿ ಈ 2 ಕೋಣಗಳು ಎಲ್ಲರ ಗಮನ ಸೆಳೆತಾ ಇದೆ. ತುಳುನಾಡಿನ ಅತ್ಯಂತ ಫೇಮಸ್ ಮನೋರಂಜನಾ ಕ್ರೀಡೆಯಾಗಿರುವಂತಹ ಕಂಬಳದ 2 ಕೋಣಗಳು ಇದಾಗಿವೆ. ದೂರದಿಂದ ವೀಕ್ಷಿಸಿದ ಸಂದರ್ಭದಲ್ಲಿ ಜೀವಂತ ಕೋಣಗಳಾಗಿ ಕಾಣುವ ಈ ಆಕೃತಿಗಳು ನಿಜವಾಗಿಯೂ ಇವು ಅನುಪಯುಕ್ತ ವಸ್ತುಗಳನ್ನು ಬಳಸಿ ಮಾಡಿರುವಂತಹ ಕೋಣಗಳ ಆಕೃತಿಗಳಾಗಿವೆ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ 2 ಕೋಣಗಳ ಆಕೃತಿಗಳನ್ನು ನಿರ್ಮಿಸಲಾಗಿದೆ. ಗಮನಿಸಬೇಕಾದ ಅಂಶವೇನೆಂದರೆ, ಈ ಕೋಣಗಳ ಆಕೃತಿಯನ್ನು ನಿರ್ಮಿಸಲು ಹಳೆಯ ಟೈರ್, ಟ್ಯೂಬ್ ಮೊದಲಾದ ವಸ್ತುಗಳನ್ನು ಮಾತ್ರ ಬಳಸಲಾಗಿದೆ. ಮೊದಲಿಗೆ ಕಬ್ಬಿಣದ ತಲಕೆಯ ಮುಖಾಂತರ ಕೋಣಗಳ ಆಕೃತಿಯನ್ನು ನಿರ್ಮಿಸಿ ಅದರ ಮೇಲೆ ಟೈರ್ ಮತ್ತು ಟ್ಯೂಬ್ಗಳನ್ನು ಸುತ್ತಿ ಈ ಒಂದು ಕೋಣದ ಆಕೃತಿಯನ್ನು ನೀಡಲಾಗಿದೆ. ಪುತ್ತೂರಿನ ಸುಮಾರು 4 ಕುಶಲಕರ್ಮಿಗಳು 3 ತಿಂಗಳ ಕಾಲ ನಿರಂತರ ಕೆಲಸ ಮಾಡುವ ಮೂಲಕ ಈ 2 ಕೋಣಗಳನ್ನು ನಿರ್ಮಿಸಿ ಎಲ್ಲರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ಪುತ್ತೂರು ನಗರಸಭೆಯ ಹಿಂದಿನ ಆಯುಕ್ತ ಆಗಿದ್ದಂತಹ ಮಧು ಮನೋಹರ್ ಅವರು ದೆಹಲಿಗೆ ಹೋಗಿದ್ದ ಸಂದರ್ಭದಲ್ಲಿ ಅವರು ಅಲ್ಲಿ ನಿರುಪಯುಕ್ತ ವಸ್ತುಗಳನ್ನು ಬಳಸಿಕೊಂಡೇ ನಿರ್ಮಿಸಲಾಗಿದ್ದಂತಹ ಒಂದು ಸಿಂಹದ ಆಕೃತಿಯನ್ನು ಕಂಡಿದ್ದರು. ಅಂತಹುದೇ ಒಂದು ಆಕೃತಿಯನ್ನು ಪುತ್ತೂರಿನಲ್ಲಿಯೂ ಯಾಕೆ ನಿರ್ಮಿಸಬಾರದು ಎನ್ನುವಂತಹ ಯೋಚನೆಯಿಂದ ಪುತ್ತೂರಿಗೆ ಬಂದಿದ್ದಂತಹ ಮಧು ಮನೋಹರ್ ಅವರು ಇಲ್ಲಿನ ಕುಶಲಕರ್ಮಿಗಳ ಜೊತೆಗೆ ಈ ವಿಚಾರವನ್ನು ಹಂಚಿಕೊಂಡಿದ್ದರು. ಅಧಿಕಾರಿಯ ಈ ಒಂದು ಯೋಚನೆಗೆ ಕುಶಲಕರ್ಮಿಗಳು ತಮ್ಮ ಬೆಂಬಲವನ್ನು ಸೂಚಿಸಿದ ಬಳಿಕ ಸಿಂಹದ ಬದಲಿಗೆ ತುಳುನಾಡಿನ ಸಂಸ್ಕೃತಿಯ ಕ್ರೀಡೆಯಾಗಿದ್ದಂತಹ ಕಂಬಳದ ಕೋಣಗಳನ್ನೇ ಯಾಕೆ ನಿರ್ಮಿಸಬಾರದು ಎನ್ನುವಂತಹ ಒಂದು ಯೋಚನೆಯನ್ನು ಅಧಿಕಾರಿಯ ಮುಂದೆ ಇಟ್ಟ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಈ ಒಂದು ಕುಶಲಕರ್ಮಿಗಳ ಯೋಚನೆಗೆ ಓಕೆ ಅಂತಾರೆ. ಆ ಬಳಿಕ ಈ ಕೋಣಗಳ ನಿರ್ಮಾಣ ಕಾರ್ಯ ಮುಂದುವರಿಯುತ್ತದೆ. ಮಧು ಮನೋಹರ್ ಅವರು ವರ್ಗಾವಣೆ ಹೋದ ಬಳಿಕ ಈ ಒಂದು ಪುತ್ತೂರು ನಗರಸಭೆಗೆ ವಿದ್ಯಾ ಕಾಳೆ ಅವರು ಅಧಿಕಾರಿಯಾಗಿ ಬರ್ತಾರೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ಈ ಕೋಣಗಳ ನಿರ್ಮಾಣದ ಕಾರ್ಯ ಮುಂದುವರಿಯುತ್ತದೆ. ಒಂದು ತಿಂಗಳಿಂದೀಚೆಗೆ ಈ ಒಂದು ಕಂಬಳದ ಕೋಣಗಳ ಎಲ್ಲ ನಿರ್ಮಾಣ ಕಾಮಗಾರಿ ಮುಗಿದು ಈ 2 ಕೋಣಗಳನ್ನು ಕೂಡ ನಗರಸಭೆಯ ಆವರಣದಲ್ಲಿ ಶೆಡ್ಗಳನ್ನು ನಿರ್ಮಿಸಿ 2 ಕೋಣಗಳನ್ನು ಅಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇದು ನಮ್ಮ ಸ್ವಚ್ಛ ಭಾರತ್ ಮಿಷನ್ 2.0 ನಲ್ಲಿ IEC ಘಟಕ ಅಂತ ಇದೆ. ಅಂದ್ರೆ ಮಾಹಿತಿ ಮತ್ತು ಸಂವಹನ ಘಟಕ ಅಂತ. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ಎಲ್ಲ ನಮ್ಮ ತ್ಯಾಜ್ಯದಿಂದ ನಾವು ಏನೆಲ್ಲ ಹೊಸ ವಸ್ತುಗಳನ್ನ ರಚನೆ ಮಾಡಬಹುದು, ಕ್ರಿಯೇಟ್ ಮಾಡಬಹುದು, ಅದರಿಂದ ಏನನ್ನ, ಅಥವಾ ಒಂದು ತ್ಯಾಜ್ಯದಿಂದ ಸಂಪತ್ತು ಅನ್ನುವಂತ ಒಂದು ಕಾನ್ಸೆಪ್ಟ್ ಅದು, ವೇಸ್ಟ್ ಟು ವೆಲ್ತ್, ಆ ತರ ಎಲ್ಲ. ಹಾಗೆ ಇದರಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಕಂಬಳ ಒಂದು ಸಾಂಸ್ಕೃತಿಕ ಕ್ರೀಡೆ ಆಗಿದೆ. ಸೊ ಅದನ್ನ ಡಿಪಿಕ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ ಹಳೆ ಟೈರ್ಗಳು ಇದನ್ನೆಲ್ಲ ಬಳಸಿ ಅದನ್ನ ಕುಶಲಕರ್ಮಿಗಳ ಹತ್ರ ಅವರಿಗೆ ಕೊಟ್ಟು, ಅದಕ್ಕೆ ಇನ್ನೇನಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ಅದನ್ನೆಲ್ಲ ಅವರಿಗೆ ಒದಗಿಸಿಕೊಟ್ಟು ನಾವು ಅದರಿಂದ 2 ಕೋಣಗಳನ್ನ ಮಾಡಿದ್ದೀವಿ. ಇಲ್ಲಿ ಉಪಯೋಗ ಆಗಿರೋದೆಲ್ಲ ಹಳೆಯ ನಿರುಪಯುಕ್ತ ವಸ್ತುಗಳೇ. ಟೈರ್ ಮೇನ್ ಅದರಲ್ಲಿ ಸುತ್ತಲಿಕ್ಕೆ ಬಳಸಿರೋದು ಟೈರ್. ಇಲ್ಲಿ ಈ ಕೋಣಗಳನ್ನ ಇಲ್ಲಿ ನಂದಳಿಕೆ ಪಾಂಡು ಮತ್ತೆ ಕಿಂಗ್ ತಾತೆ ಅಂತ 2 ಬಹಳ ಫೇಮಸ್ ಕೋಣಗಳ ಬಗ್ಗೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಆ ಕೋಣಗಳನ್ನ ಡಿಸೈನ್ ಮಾಡಿರೋದಾಗಿರುತ್ತೆ. ಆಮೇಲೆ ಅಲ್ಲಿ ಅದಕ್ಕೊಂದು ಶೆಡ್ ಮಾಡಿದೀವಿ. ಆ ಶೆಡ್ಗೂ ಕೂಡ ಮೇಲ್ಗಡೆ ನಾವು ಬಳಸಿರುವಂತಹ ಒಂದು ಟೈಲ್ಸ್ ಇದೆ ಅಲ್ಲ, ಅದು ಕೂಡ ಏನಂದ್ರೆ ಯೂಸ್ಡ್ ಪ್ಲಾಸ್ಟಿಕ್ ಇಂದ ಮಾಡಿರುವಂತಹ ಹಂಚೆ ಆಗಿರುತ್ತೆ.
ಅಂದರೆ ಇಲ್ಲೇನಂದರೆ ವಸ್ತುಗಳನ್ನು ತ್ಯಾಜ್ಯವನ್ನು ಹೇಗೆ ಪುನರ್ಬಳಕೆ ಮಾಡ್ಬೋದು, ಹೇಗೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ಬೋದು ಅಥವಾ ಇನ್ಯಾವುದೇ ರೀತಿಯಲ್ಲಿ ಅದನ್ನು ಹೇಗೆ ನಾವು ಬಳಸ್ಬೋದು ಅನ್ನೋದಕ್ಕೆ ಒಂದು ಮಾಡೆಲ್ ಆಗಿ ನಾವು ಇದನ್ನು ಮಾಡಿದ್ದೇವೆ. ದೂರಕ್ಕೆ ನಿಜವಾದ ಕೋಣಗಳಂತೆ ಕಾಣುವ ಈ ಕೋಣಗಳು ಹತ್ತಿರಕ್ಕೆ ತೆರಳಿದ ಸಂದರ್ಭದಲ್ಲಿಯೂ ಕೋಣಗಳ ಆಕೃತಿಗಳು ಎನ್ನುವಂತಹ ವಿಚಾರ ಜನರ ಗಮನಕ್ಕೆ ಬರುತ್ತದೆ. ಈ ಕೋಣಗಳನ್ನು ಬಳಸಲು ಸಾಕಷ್ಟು ಟೈರ್ ಮತ್ತು ಟ್ಯೂಬ್ಗಳನ್ನು ಕಲಾವಿದರು ಹಲವು ಕಡೆಗಳಿಂದ ಸಂಗ್ರಹಿಸಿ ಕೋಣಗಳಿಗೆ ಬೇಕಾದಂತಹ ಎಲ್ಲ ಮೆಟೀರಿಯಲ್ಗಳನ್ನು ಕೂಡ ಸಂಗ್ರಹಿಸಿ ಈ ಸುಂದರವಾದ 2 ಆಕೃತಿಗಳನ್ನು ನಿರ್ಮಿಸಲು ಸಫಲರಾಗಿದ್ದಾರೆ. ಸೊ ಇದು ನಮ್ಮ ಕಂಬಳ ಕಾನ್ಸೆಪ್ಟ್ ಅಲ್ಲಿ ನಾವು ವರ್ಕ್ ಮಾಡಿರೋದು. ಅಂದ್ರೆ ವೇಸ್ಟ್ ಇಂದ ರೀಸೈಕಲ್ ಮೆಟೀರಿಯಲ್ ಇಂದ ನಾವು ಈ ಕಲಾಕೃತಿಯನ್ನು ಮಾಡಿದ್ದೇವೆ. ಸೊ ನೀವು ನೋಡಿದ ಹಾಗೆ ಓಲ್ಡ್ ಟೈರ್ಸ್ ಯೂಸ್ ಮಾಡಿದ್ದೇವೆ. ಅದನ್ನು ಬೆಲ್ಟ್ ತರ ಕಟ್ ಮಾಡಿ, ಸೊ ಇವನ್ ಅದು ಬೆಲ್ಟ್ ತರ ಕಟ್ ಮಾಡ್ಲಿಕ್ಕೆ ಮೆಷಿನರಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮ್ಯಾನ್ಯಲ್ ಹ್ಯಾಂಡ್ ಎಕ್ಸ್ಪರ್ಟೀಸ್ ಹತ್ರ ಮಾಡಿಸಿ, ಸೊ ಅದೊಂದು ಪ್ರೊಸೀಜರ್ ಇದೆ. ಆಮೇಲೆ ಇದಕ್ಕೆ ಲೇ ಮಾಡಿದ್ದೇವೆ. ಇದರ ಮೇಲೆ ಸ್ಟ್ರಕ್ಚರ್ ಇಂದ ಬಂದು ಪ್ಲಾಂಟ್ ಮಾಡೋವರೆಗೆ ಒಂದು 3 months ಲೈಫ್ ಸೈಜ್ ಇದು ಆಕ್ಚುಲಿ ನೀವು ನೋಡಿದಾಗೆ ಇದರಲ್ಲಿ ಒಂದು ನಾವು ಪಾಂಡು ಅಂತ ನಂದಳಿಕೆ ಒಂದು ಪಾಂಡು ಅಂತಿದೆ. ಸೊ ನಾವು ಅದರಿಂದ ಇನ್ಸ್ಪೈರ್ಡ್ ಆಗಿ, ಸೊ ಅದಕ್ಕೊಂದು ಸ್ಟೋರಿ ಇದೆ, ಸೊ ಅದರಿಂದ ಇನ್ಸ್ಪೈರ್ಡ್ ಆಗಿ ಮತ್ತೊಂದು ಕಿಂಗ್ ತಾಟೆ ಮತ್ತು ರಾಕೆಟ್ ಮೋಡ್ ಅದರ ಕಾಂಬಿನೇಷನ್ ಯೂಸ್ ಮಾಡಿ ಈ ಕಲಾಕೃತಿಯನ್ನು ಮಾಡಿದೆ. ಈ ಆಕೃತಿಗಳು ಇದೀಗ ಎಲ್ಲರ ಗಮನ ಸೆಳೀತಾ ಇದ್ದು ಪುತ್ತೂರು ನಗರಸಭೆಗೆ ಬರುವಂತಹ ಎಲ್ಲರ ಗಮನ ಈ ಕೋಣಗಳತ್ತ ಹೋಗದೆ ಇರಲಾರದು ಎನ್ನುವಂತಹ ಪರಿಸ್ಥಿತಿಗೆ ಈ ಕೋಣಗಳು ಎಲ್ಲರನ್ನು ಆಕರ್ಷಿಸ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.